ಬೆಂಗಳೂರಲ್ಲಿ ನಾವು ನೋಡುವ ಪ್ಲೇಸ್ ಅಂತ ಹೇಳಿದ್ರೆ ನೆಕ್ಸ್ಟಿಗೆ ಹೋಗಿರೋದು ದಕ್ಷಿಣ ತಿರುಪತಿಗೆ. ಅದು ನಮ್ಮ ಸೇಮ್ ತಿರುಪತಿ ತರನೇ ಇದೆ, ಆದ್ರೆ ಇಲ್ಲಿ ಮೂರ್ತಿ ಸ್ವಲ್ಪ ಚಿಕ್ಕದಿದೆ. ದಕ್ಷಿಣ ತಿರುಪತಿ ಅಂತ ಹೇಳಿ ಭಾರಿ ಫೇಮಸ್ ಆಗಿದಂತೆ. ಹಾಗೆ ನಮ್ಮ ಕಸಿನ್ ಅಲ್ಲೇ ಕೂಡ ನೋಡುವ ಅಂತ ಹೇಳಿ ಕರ್ಕೊಂಡು ಹೋದ್ರು. ಮತ್ತೆ ಕೆಳಗೆಲ್ಲ ನೋಡುವ ಗದ್ದೆ ಎಲ್ಲ ಕಾಣ್ತಾ ಇತ್ತು. ನಂಗೆ ಇದು ಬೆಂಗಳೂರು ಅಂತ ಹೇಳಿ ಆಶ್ಚರ್ಯ ಆಯ್ತು. ಒಳಗೆಲ್ಲ ದೇವರ ದರ್ಶನ ಆಯ್ತು. ಹಾಗೇನು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ದೇವಸ್ಥಾನ ಅಂತೂ ಫುಲ್ ಹಿಲ್ ಸ್ಟೇಷನ್ ಅಲ್ಲಿ ಇದೆ. ಮಕ್ಳಿಗಂತೂ ಭಾರಿ ಖುಷಿ ಆಯ್ತು. ಅಂದ್ರೆ ಫುಲ್ ಆಟ ಆಡ್ತಾ ಇದ್ರು. ಮೇಲೆಲ್ಲ ತುಂಬಾ ಜಾಗ ಇತ್ತು, ನೋಡ್ಲಿಕ್ಕೆ ಕೂಡ ಜಾಗ ಇದೆ, ಹಾಗೇನೆ ಆಡ್ಲಿಕ್ಕೆ ಕೂಡ ತುಂಬಾ ಜಾಗ ಇತ್ತು. ತುಂಬಾ ಸಿಟಿ ತರ ಇಲ್ಲ, ಮೇಲೆ ಹೋಗಿ ನೋಡಿದಾಗ ಸ್ವಲ್ಪ ಹಳ್ಳಿ ತರ ಫೀಲ್ ಆಯ್ತು ನಮಗೆ. ನೋಡಿ ಅಂತೆ ವ್ಯೂ ಎಲ್ಲ ಭಾರಿ ಚಂದ ಇದೆ. ನಮ್ಮ ಊರಲ್ಲಿ ಬಿಟ್ರೆ ಇಲ್ಲೇ ನಮಗೆ ನೋಡ್ಲಿಕ್ಕೆ ಸಿಗೋದಾ ಅಂತ. ಅಲ್ಲಿಂದ ನಾವು ನಂತರ ನೋಡ್ಲಿಕ್ಕೆ ಹೋದ ದೇವಸ್ಥಾನ ಅಂತ ಹೇಳಿದ್ರೆ ಚಂದ್ರಚೂಡೇಶ್ವರ ಟೆಂಪಲ್ ಅಂತ ಹೇಳಿ. ಇಲ್ಲಿ ಕೂಡ ನೋಡಿ ಅಂತ ದೇವಸ್ಥಾನ ಸ್ವಲ್ಪ ಎತ್ತರದ ಸ್ಥಳದಲ್ಲೇ ಇದೆ. ನೋಡ್ಲಿಕ್ಕಂತೂ ಭಾರಿ ಚಂದ ಇದೆ. ನಾವು ಹೊರಗಡೆಯಿಂದ ನೋಡುವಾಗ್ಲೇ ಫುಲ್ ಗೋಪುರ ಕಲರ್ 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 ಕಾಣ್ತದೆ. ನಾವು ಗೋಪುರದ ಎದುರುಗಡೆ 1-2-3 ಫೋಟೋ ಎಲ್ಲ ತಗೊಂಡ್ವಿ. ತುಂಬಾ ಹಳೆಯ ದೇವಸ್ಥಾನ. ಒಳಗಡೆ ಹೋಗಿ ನೋಡುವಾಗಲೇ ಗೊತ್ತಾಗ್ತದೆ ತುಂಬಾ ಹಳೆಯ ದೇವಸ್ಥಾನ ಅಂತ ಹೇಳಿ. ಆದರೆ ಭಾರಿ ಚಂದ ಇಟ್ಟಿದ್ದಾರೆ. ಇಲ್ಲಿ ಕೂಡ ಹಾಗೇನೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಭಾರಿ ಒಳ್ಳೇದಿದೆ. ಹಾಗೆ ನಾವು ಒಳಗೆ ಹೋದ್ವಿ, ದೇವರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ಮತ್ತೆ ದೇವಸ್ಥಾನದ ಹೊರಗಡೆ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ಫೋಟೋ ವಿಡಿಯೋ ಎಲ್ಲ ಏನ್ ತೆಗಿಲಿಕ್ಕಿಲ್ಲ ಅಂತ ಹೇಳಿ. ಹಾಗೆ ಒಳಗಡೆ ಹೋಗಿ ಎಲ್ಲ ತುಂಬಾ ತೆಗಿಲಿಕ್ಕೆ ಆಗ್ಲಿಲ್ಲ, ಆದ್ರೂ ಕೂಡ ಸ್ವಲ್ಪ ಹೊರಗಡೆಯಿಂದಲೇ ಅಲ್ಲಲ್ಲಿ ನಾನು ತೋರಿಸ್ತಾ ಹೋದೆ. ನೋಡಿ ಇಲ್ಲೆಲ್ಲ ನಾವು ನೋಡಿದ್ಮೇಲೆ ಮಕ್ಕಳು ತುಂಬಾ ಆಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಆಟ ಆಡ್ಲಿಕ್ಕೆ ಅವರಿಗೆ ಇಲ್ಲಿ ಬಿಟ್ಟರೆ ಬೇರೆ ಏನು ಅಷ್ಟು ಎಂಜಾಯ್ಮೆಂಟ್ ಸಿಗ್ಲಿಲ್ಲ. ಹಾಗೆ ಎಲ್ಲಿಗಾದ್ರೂ ಹೋಗುವ, ಮಾಲಿಗೆ ಹೋಗುವ ಅಂತ ಹೇಳಿ ತುಂಬಾ ಹೇಳ್ತಾ ಇದ್ರು. ನಂತರ ಈ ದೇವಸ್ಥಾನದ ಪಕ್ಕದಲ್ಲೇ M5 ಮಾಲ್ ಇತ್ತು, ಹಾಗೆ ಅಲ್ಲಿಗೆ ಹೋದ್ವಿ. ಮಾಲ್ ಕೂಡ ತುಂಬಾ ಒಳ್ಳೇದಿದೆ. ನೋಡಿ ಅಂತೆ ಫುಲ್ ಹೊರಗಡೆಯಿಂದ ನೋಡುವಾಗಲೂ ಚಂದ ಕಾಣ್ತಿದೆ ನಮಗೆ. ಹಾಗೆ ಒಳಗಡೆ ಅಂತೂ ಫುಲ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಅಲ್ಲೆಲ್ಲ ನೋಡಿ ಮಕ್ಕಳಿಗಂತೂ ತುಂಬಾ ಖುಷಿ ಆಯ್ತು. ಸ್ವಲ್ಪ ಅದರಲ್ಲಿ ಟ್ರೈನ್ ಎಲ್ಲ ಇರ್ತದೆ ನೋಡಿ ಅಲ್ಲಲ್ಲಿ, ಹಾಗೆ ಅದರಲ್ಲೆಲ್ಲ ಕೂರಿಸಿದ್ವಿ. ಹೀಗೆ ನಮ್ಮ 1ನೇ ದಿವಸದ ಪ್ರವಾಸ ಫುಲ್ ಮುಗಿಯಿತು. ಫುಲ್ ಎಂಜಾಯ್ ಮಾಡಿದ್ವಿ. ಇನ್ನೊಂದು ವಿಡಿಯೋ ಬರೋ ತನಕ ವೆಯ್ಟ್ ಮಾಡಿ. ಮುಂದೆ ಸಿಗುವ. ಥ್ಯಾಂಕ್ ಯು.